ಚೀನಾದ ಕುತಂತ್ರ ಕೂಳೆ ಹೊಸದೇನೂ ಅಲ್ಲ. ಡಿಸೆಂಬರ್ 9ರಂದು ಅರುಣಾಚಲ ಪ್ರದೇಶದ ಗಲ್ವಾನ್ ಗಡಿ ಬಂದಂತ ತವಾಂಗ್ನ ಚೀನಾ ಸೈನಿಕರನ್ನು ಭಾರತದ ಯೋಧರು ದಡಿಯಲ್ಲಿ ಒಡೆದು ಮೊಕಾಮೋತಿಯನ್ನು ಕೆತ್ತಿ ಭಾರತದ LAC ದಾಟಿಸಿದ್ದಾರೆ. ಪ್ರಪಂಚದಲ್ಲಿ ಕೆಲ ದೇಶಗಳು ತುರಿಕೆ ಸೊಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ಸುತ್ತುತ್ತಾರೆ. ಆ ವಿಚಾರದಲ್ಲಿ ಚೀನಾ ದೇಶ ಮೊದಲನೆಯದು. ಚೀನಾ ದೇಶದ ಗಡಿ ಹಂಚಿಕೊಂಡಿರುವ ಪ್ರತಿ ದೇಶದ ಜೊತೆಯಲ್ಲಿ ತಗಾದೆ ತೆಗೆಯದೆ ಚೀನಾ ದೇಶ ನಡೆಯುವುದೇ ಇಲ್ಲ. ಡಿಸೆಂಬರ್ 9ರಂದು ಭಾರತ ಚೀನಾ ಪೋಸ್ಟ್ನ ಮೇಲೆ 300 ಚೀನಿ ಸೈನಿಕರು ವಾಯುಗಡಿಯ ಒಳಗೆ ಬಂದಿದ್ದರು. ಅರುಣಾಚಲ ಪ್ರದೇಶದ LACಯಲ್ಲಿ ಚೀನಾ ಭಾರತದ ಜೊತೆ ಯುದ್ಧದ ಸ್ಥಿತಿ ನಿರ್ಮಾಣ ಮಾಡಿತ್ತು. ಕುತಂತ್ರ ಬುದ್ಧಿ ಗೊತ್ತಿದ್ದಂಥ ಭಾರತ ಸಮರ್ಥ ಸೈನ್ಯವೊಂದನ್ನು ರೆಡಿ ಮಾಡಿತ್ತು. ಒಂದು ರೀತಿಯಲ್ಲಿ ಮಲ್ಲ ಯುದ್ಧವನ್ನೇ ಮಾಡಬೇಕಾಯಿತು. ಚೀನಾ ಸೈನಿಕರು ಕಬ್ಬಿಣದ ಸರಳು ಮುಳ್ಳಿನ ತಂತಿ ಬೇಲಿಯೊಂದಿಗೆ ಬಂದಿದ್ದರು. ನರಿ ಬುದ್ಧಿಯ ಚೀನಾ ಸೈನಿಕರ ಬಗ್ಗೆ ಗೊತ್ತಿದ್ದಂಥ ಭಾರತವರು ದಂಡಂ ದಶಗುಣಂ ಅಸ್ತ್ರವನ್ನು ಬಳಸಿ ದುಷ್ಟ ಧೂಳ ಬುದ್ಧಿಯ ಚೀನಾ ಸೈನಿಕರನ್ನು ಹಿಮ್ಮೆಟ್ಟಿಸುವಲ್ಲಿ ಭಾರತ ವೀರ ಸೈನಿಕರು ಯಶಸ್ವಿಯಾಗಿದ್ದಾರೆ. ಹಿಂದಿ ಚೀನಿ ಬಾಯಿ ಬಾಯಿ ಎಂದು ಬೆನ್ನಿಗೆ ಚೂರಿ ಹಾಕುವ ನರಿ ಬುದ್ಧಿಯವರು ಈ ಚೀನಿಗಳು. 1962ರಲ್ಲಿ ಇರುವ ರಾಜಕೀಯ ಪರಿಸ್ಥಿತಿ ಭಾರತದ ಇದೇ ಪರಿಸ್ಥಿತಿ ಇವಾಗಲೂ ಇದೆ ಎಂಬ ಭ್ರಮೆಯಲ್ಲಿ ಬದುಕುತ್ತಿರುವ ಈ ಧೂಳ ದೇಶದವರು ಇದು 60ರ ಕಾಲಮಾನವಲ್ಲ, ಈಗ ನಡೆಯುತ್ತಿರುವುದು ದೇಶಪರ ಸರ್ಕಾರ. ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಆಯುಧಗಳನ್ನು ಬಳಸುವುದನ್ನು ಬಿಡಿ, ಎದುರಾಳಿಯ ಮುಂದೆ ಜೋರಾಗಿ ಮಾತನಾಡಲು ಪ್ರಧಾನಿ ಕಾರ್ಯಾಲಯದಿಂದ ಪರ್ಮಿಷನ್ ಬೇಡಬೇಕಾಗಿತ್ತು. ನರೇಂದ್ರ ಮೋದಿ ಅಧಿಕಾರ ವಹಿಸಿಕೊಂಡ ತಕ್ಷಣ ಮೊದಲು ಮಾಡಿದ ಕೆಲಸವೇ ಸೈನ್ಯಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟರು. ನಮ್ಮ ಸೈನಿಕರಿಗೆ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಪರವಾಗಿಲ್ಲ, ಹೋರಾಡಲು ಬೇಕಾದ ಆಯುಧಗಳನ್ನು ಕೊಟ್ಟರೆ ಸಾಕು. ಜಾಂಬವಂತನಿಂದ ಹಿಡಿದು ಅಗಂಧನಂಥ ಪರಾಕ್ರಮಿ ವೀರ ಸೈನಿಕರು ಭಾರತ ಸೇನೆಯಲ್ಲಿ ಹಿಂದೆಯೂ ಇದ್ದರು, ಮುಂದೆಯೂ ಇದ್ದಾರೆ. ಇಂಥ ತ್ಯಾಗಮಯಿಗಳು ಭಾರತಕ್ಕೆ ಸಿಕ್ಕಂಥ ದೈವ ಕೊಡುಗೆ. ಮಹಾವೀರ ಸೈನಿಕರಿಂದ ಇಂದು ನೀವುಗಳೆಲ್ಲ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದೇವೆ. ಜೈ ಹಿಂದ್.